ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ರಾಮನವಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಕೂಡ ತೀರ್ಥ, ಕೋಸಂಬರಿ, ಪಾನಕ ಇದೆಲ್ಲದೂ ಕೂಡ ಕೊಡಬೇಕಾದಾಗ ಇನ್ನೊಂದು ಧರ್ಮದ ಪರವಾಗಿ ಕೂಗಿ ನಮ್ಮ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡೋದ ಪ್ರಯತ್ನ ಆಗಿದೆ. ದೇವರದಿಂದ ಅವನ ಗೋಪಿ ಅಂತೇಳಿ ನಮ್ಮ ಭಜನ್ ದಳದ ಕಾರ್ಯಕರ್ತ ಹೊಟ್ಟೆಗೆ ಚಾಕುವಿಂದ ಇರ್ತವನ್ನ ಮಾಡೋದ ಕೆಲಸ ಕೂಡ ಕೆಲವು ಅಲ್ಪಸಂಖ್ಯಾತ ಹುಡುಗರುಗಳು ಮಾಡಿದ್ದಾರೆ. ದೇವರದಿಂದ ಜೀವದಿಂದ ಅಪಾಯದಿಂದ ಹೊರಗೆ ಬಂದಿದ್ದೇನೆ. ಇನ್ನಿಬ್ರು ಆಕಾಶ್ ಮತ್ತೆ ಹನುಮಂತ ಅಲ್ಲಿ ಚನ್ನಗಿರಿಲಿ ಅಡ್ಮಿಟ್ ಆಗಿದ್ದಾರೆ. ಒಂದು ನೋವಿನ ಸಂಖ್ಯೆ ಅಂದ್ರೆ ಇದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಗೃಹ ಸಚಿವನ ವಿನಂತಿ ಮಾಡ್ಕೊಂತೀನಿ, ಇವತ್ತು ಹಲ್ಲೆ ಆದಂತ ವ್ಯಕ್ತಿಯ ಮೈ ಮೇಲೆ ಹಾಕಂತ ರಕ್ತದ ಬಟ್ಟೆ ಇರ್ಬೋದು ಎಲ್ಲದೂ ಕೂಡ ಪಾಪ ಆ ತಾಯಿ ಇಲ್ಲೇ ಆ ಚೀಲದಲ್ಲಿ ಕಟ್ಕೊಂಡು ಅಲ್ಲಿದ್ದಾಳೆ. ಅಂದ್ರೆ ಮಾಜಾರ್ ಮಾಡುವಂತ ಕೆಲಸ ಆಗ್ಲಿ, ಹೇಳಿಕೆ ತೆಗೆದುಕೊಳ್ಳುವಂತ ಕೆಲಸ ಆಗ್ಲಿ, ಯಾವುದು ಆಗದೆ ಕೌಂಟರ್ ಕೇಸನ್ನು ಬುಕ್ ಮಾಡುವಂತ ಪ್ರಯತ್ನ ಆಗಿದೆ. ಈ ರೀತಿ ಪದೇ 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 ಅಲ್ಪಸಂಖ್ಯಾತರನ್ನ ತೃಪ್ತಿ ಮಾಡಬೇಕು ಅಂತೇಳಿ ಈ ರೀತಿಯಂತ ಪ್ರಯತ್ನಗಳು ಏನ್ ಮಾಡ್ತಿರೋದು ಪ್ರತಿಫಲ ಇವ್ರು ನಿನ್ನೆ ಹುಬ್ಬಳ್ಳಿ ಒಳಗೆ ನಮ್ಮ ನೇಹ ಅಂತ ಹೆಣ್ಣುಗಳನ್ನು ಕೂಡ ಬಲಿ ಕೊಟ್ಟಾಯ್ತು. ಹಾಗೆ ಈ ರೀತಿಯಂತ ತುಷ್ಟೀಕರಣ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ನಂತರವೂ ಕೂಡ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಇವರ ಪ್ರಯತ್ನ ಫಲವಾಗಿ ಈ ರೀತಿಯಂತ ನಮ್ಮ ಅಲ್ಪಸಂಖ್ಯಾತರಿರುವಂತಹ ಕೆಲವು ಈ ರೀತಿಯಾದ ಕಿಡಿಗೇಡಿಗಳು ಈ ರೀತಿಯಾದ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಸಮಾಜ ಇದು ಯಾವುದು ಕೂಡ ಸಹಿಸಿಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಎಲ್ಲದೂ ಕೂಡ ನೋಡ್ತಾ ಇದ್ದಾರೆ. ಕಾನೂನನ್ನ ಕೈ ತೆಗೆದುಕೊಳ್ಬಾರ್ದು, ನಮ್ಮದೇ ಆದಂತಹ ಸಂವಿಧಾನ ಇದೆ ಅಂತ ಗೌರವಪೂರ್ವಕ ನಡ್ಕೊಂತಾ ಇದ್ದಾರೆ. ಅದು ಹಿಂದೂಗಳ ಒಂದು ವೀಕ್ನೆಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅನ್ಕೊಂಡ್ರೆ ಅದು ಸರಿಯಾದ ಒಂದು ಉತ್ತರವನ್ನ ಈಗಾಗಲೇ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಾಗಿದೆ. ಕರ್ನಾಟಕ ಸ್ವಲ್ಪ ಉಸಿರಾಡ್ತಾ ಇದ್ದಾರೆ. ಈಗಲೂ ಕೂಡ ಆ ದಿನಗಳು ದೂರ ಇಲ್ಲ ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಸಂಸದ ಯಾವ್ದು ಕೂಡ ಅಭಿವೃದ್ಧಿ ಕೂಡ ಆಗಲಿ ಇಲ್ಲಿ ಶಿವಮೊಗ್ಗದಲ್ಲಿ ಆ ರೀತಿ ಒಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿ ಶಿವಮೊಗ್ಗದಿಂದ ನಮ್ಮ ಗೆಲುವು ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಯಾರೇ ಕಾಂಗ್ರೆಸ್ ನಿಂತ್ಕೊಳ್ಳಿ, ನಾವು ನಿಂತ್ಕೊಳ್ಳಿ, ನಾವು ಗೆಲುವಿನ ಒಂದು ದೃಷ್ಟಿಕೋನ ಇಟ್ಕೊಂಡು ನಿಂತ್ಕೊಂತೀವಿ. ಪಾಪ ಹೇಳ್ಕೊಬೇಕಾಗತ್ತೆ. ಪಾಪ ಲಾಸ್ಟ್ 10 ವರ್ಷದಿಂದ ಇದೇ ಹೇಳ್ತಾ ಇದ್ದಾರೆ. ಇನ್ನೊಂದು 25 ದಿನ ಹೇಳಲಿ, ಅದು ಉತ್ತರ ಮತದಾರ ಕೊಡ್ತಾರೆ ಸರ್. ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. ಪಾಪ ನಾನು ಅವರಿಂದ ನಾನು ಹೆಂಗ್ ಹೋಗ್ಲಿಕ್ಕೆ ಸಾಧ್ಯ? ಮೋದಿಜಿಯವ್ರನ್ನ ಹೆಂಗ್ ಹೋಗ್ಲಕ್ ಸಾಧ್ಯ? ನಿಮ್ ರಾಘಣ್ಣನ ಹೋಗ್ಲಕ್ ಹೆಂಗ್ ಸಾಧ್ಯ? ಒಂದು ವಿರೋಧ ಪಕ್ಷವಾಗಿ ಅವ್ರು ಹೇಳಲೇಬೇಕಾಗತ್ತೆ. ಮಾಡಿದ್ದು ಕೂಡ ಮಾಡಿಲ್ಲ ಅಂತ ಹೇಳಿದಾಗ ಮಾತ್ರ ತಾನೇ ಅವರು ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಸಹಜವಾಗಿ ಅವ್ರ ಪಕ್ಷದ ಅವರು ಹೇಳೋದು ಕೆಲಸ ಮಾಡ್ತಾರೆ. ನಿಮ್ ರಾಘಣ್ಣನ್ಗೆ ಹಿಂದ್ ಕೊಟ್ಟಂತ 50,000 ಅಂತರ, ಈ ಮೊನ್ನೆ ಬಂದಂತ 2.25 ಲಕ್ಷ ಅಂತರ, ಇದೇ ಜನರ ಒಂದು ವರ್ಡಿಕ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಪ್ರತಿ ಚುನಾವಣೆಯಲ್ಲೂ ಕೂಡ ಇವತ್ತು ಬೆಂಚ್ ಅಪ್ಪಡಿಸಿ ಇವತ್ತು ಶಕ್ತಿ ತುಂಬಂತ ಕಾರ್ಯ ನಮ್ಮ ಮತದಾರರು ನಮ್ಮ ಸಂಘಟನೆ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ನಾಳೆ ಬರೋ ಚುನಾವಣೆ ಕೂಡ ಇನ್ನೂ ಹೆಚ್ಚಿನ ಅಂತರದಿಂದ ಜನ ಆಶೀರ್ವಾದ. ಯಾವುದೇ ಒಂದು ಈ ಪ್ರಾಣಿಗಳಿಗೆ ಮುಂದೆ ಏನಾದ್ರು ಒಂದು ತಟ್ಟೆಯಲ್ಲಿಟ್ಟು ಅವ್ರಿಗೇನು ತೋರಿಸ್ಕೊಂತ ಅವ್ರಿಗೇನು ಟ್ರೈನಿಂಗ್ ಕೊಡ್ತಾರೆ, ಆ ರೀತಿ ಆಗಿದೆ ನಡವಳಿಕೆ. ಬ್ಲಾಕ್ ಮೇಲ್ ಅಂತ ಹೇಳ್ಬೇಕಾ, ಕಾರ್ಯಕರ್ತರನ್ನ ವಿಶ್ವಾಸ ಗಳಿಸಿ ಕೆಲಸ ತಗೊಳ್ಳೋಂತ ಕೆಲಸ ಆಗ್ಬೇಕಾಗಿತ್ತು. ಅವ್ರಿಗೆ ಸಹಜವಾಗಿ ಅಧಿಕಾರ ಅಂಶಗಳನ್ನ ತೋರಿಸಿ ಈ ರೀತಿಯಿಂದ ಚುನಾವಣೆ ಮುಗಿಸ್ಕೊಳ್ಲಿಕ್ಕೆ ಹೊರಟಿದ್ದಾರೆ. ಅದು ಅವರ ಸಂಸ್ಕೃತಿನೂ ಕೂಡ ಹೌದು. ಅವ್ರ ಕಾರ್ಪೊರೇಟ್ 100 ಯಾಕೆಂದ್ರೆ ಇರ್ಲಿ ಪಾಪ ಈ ರೀತಿಯ ಘಟನೆಗಳನ್ನ ನಡೆದು ಹೋದಂತೆ ಯಾರು ಕೂಡ ಅಸ್ಯೂಮ್ ಮಾಡಕ್ ಆಗಲ್ಲ. ಆದ್ರೆ ಆದ್ಮೇಲಾದ್ರೂ ಕೂಡ ಇವ್ರ ನಡವಳಿಕೆಗಳನ್ನ ನೋಡಿದಾಗ ನಾನು ಕೇವಲ ಇದೊಂದು ಹತ್ತಿರದಲ್ಲಿ ನಾನು ಹೇಳಕ್ ಇಚ್ಛೆ ಪಡಲ್ಲ. ಎಷ್ಟು ಈ ರೀತಿಯಂತ ಘಟನೆಗಳು ಕಳೆದ 1-1.5 ವರ್ಷದಲ್ಲಿ ಆದಂತ ಘಟನೆಗಳು, ಅದಕ್ಕೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಸ್ಪಂದನೆಯನ್ನ ಮಾಡಿದೆ, ಅಲ್ಲಿಯ ಮಂತ್ರಿಗಳು ಯಾವ ರೀತಿ ಅಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈಗಿನೂ ಕೂಡ ಯಾರೊಬ್ರು ಕೂಡ ಹೋಗಿ ಭೇಟಿ ಮಾಡುವಂತ ಒಂದು ಧೈರ್ಯ ಕೂಡ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆಗೆ ನಮ್ಮ ಮುಸ್ಲಿಂ ಬಾಂಧವರ ಒಂದು ವೋಟ್ ಬ್ಯಾಂಕಿಗೆ ಸೀಮಿತವಾಗಿ ಯೋಚನೆ ಮಾಡಿ. ಎಲ್ಲ ಮುಸ್ಲಿಮರೇನು ಆತರ ಏನಲ್ಲ, ಅರೆ ಇವ್ರ ನಡವಳಿಕೆನೆ ಸರ್ಕಾರ ನಡೆಸುವಂತ, ಇವ್ರು ಪ್ಲೀಸ್ ಮಾಡುವಂತ ಒಂದು ಪ್ರಯತ್ನ ಏನಿದೆ, ಇದು ಎಲ್ಲರೂ ಕೂಡ ದೂರ ಆಗಲ್ವೋ ಅಲ್ಲಿಯವರು ಕೂಡ ಇಂಥ ಕೃತ್ಯಗಳು ಹೆಚ್ಚಿಗೆ ಆಗ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ಈ ರೀತಿಯಂತ ಗಾಂಜಾ ಈ ತರ ಹೊರಗಡೆ ಏನು ಇಂಪೋರ್ಟ್ ಆಗ್ತಾ ಇದೆ, ಬರ್ತಾ ಇದೆ ನಮ್ಮ ರಾಜ್ಯಕ್ಕೆ ದೊಡ್ಡ ರೀತಿಯಲ್ಲಿ ಬರ್ತಾ ಇದೆ, ತಡಿಬೇಕು. ಮತ್ತೆ ಆ ಒಂದು ದೇಶದ್ರೋಹಿ ಯುವಕರಿಗೆ ಈಸಿಯಾಗಿ ಈ ತರಂತ ಮಾದಕ ವಸ್ತುಗಳು ಎಲ್ಲರೂ ಕೂಡ ಸಿಗ್ತಾ ಇದೆ. ಹಾಗೆ ಆದಷ್ಟು ಬೇಗ ಅದನ್ನೆಲ್ಲ ಬಿಗಿ ಮಾಡಿದಾಗ ಮಾತ್ರ ರಾತ್ರಿ ಎಲ್ಲಿ ಮಲಗಬೇಕು ಅಲ್ಲಿ ಹೋಗಿ ಮಲ್ಕೊಂತಾರೆ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.